ಮತ್ತೊಂದು ಸಲ ವಿವಾದಕ್ಕೆ ಸಿಲುಕೊಂಡಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ. ಸಂಸದರ ಬಾಯಲ್ಲಿ ಮತ್ತೆ ಸಂವಿಧಾನ ಬದಲಾವಣೆ ಮಾತು ಬಂದಿದೆ. ಪ್ರತಿಪಕ್ಷಗಳಿಗೆ ಒಂದು ಹೊಸ ಅಸ್ತ್ರನ ಅನಂತಕುಮಾರ್ ಹೆಗಡೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು. ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ. ಒಮ್ಮೆ ಇಷ್ಟು ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡ್ರಿ ಹೆಂಗಿರುತ್ತೆ. ಜಾತ್ರೆ ಒಂದು ಕಳೆ ಬರೋದು ಅಷ್ಟು ನಂತರದಲ್ಲಿ. ಪ್ರಶಾಂತ್, ಈ ಹಿಂದೆನೂ ಅನಂತಕುಮಾರ್ ಹೆಗಡೆ ಮಾತಾಡಿದಾಗ ಇದೇ ರೀತಿ ಒಂದು ವಿವಾದ ಆಗಿತ್ತು. ಸೇಮ್ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋಂಥ ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಹಂಗಿದ್ದೇ ಒಂದು ಹೇಳಿಕೆ ಕಳೆದ ಬಾರಿ ಕೂಡ ಅವರು ಸಂವಿಧಾನದ ಬದಲಾವಣೆ ಹೇಳಿಕೆ ಕೊಟ್ಟಾಗ ವಿಪಕ್ಷಗಳು ಅದನ್ನು ತೀವ್ರವಾಗಿ ವಿರೋಧಿಸಿದ್ವು. ನಂತರ ಅವರು ಅದಕ್ಕೆ ಸಮಜಾಯಿಷಿಯನ್ನು ಪಾರ್ಲಿಮೆಂಟಲ್ಲಿ ಕೊಡಬೇಕಾಯ್ತು. ಈ ಬಾರಿ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ನಂತರ ಅವ್ರದ್ದೇ ಪಾರ್ಟಿ ಅವ್ರ ಸ್ಟ್ಯಾಂಡನ್ನು ಎಂಡೋರ್ಸ್ ಮಾಡ್ತಾ ಇಲ್ಲ. ಅದು ವೈಯಕ್ತಿಕವಾಗಿರ್ತಕ್ಕಂಥ ಹೇಳಿ. ಅಂದರೆ ಇಲ್ಲಿ ಬಂದಾಗ ಅನಂತಕುಮಾರ್ ಹೆಗಡೆ ಅವ್ರದ್ದು ಇಂಟರ್ವ್ಯೂ ನಡೀತು. ಅದರಲ್ಲೂ ಈ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೇನು ಜಾತ್ಯತೀತ ಅಂತಕ್ಕಂಥದ್ದನ್ನು ಸೇರಿಸಲಾಯಿತು, ಅದನ್ನು ತೆಗೆಯೋದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ನನ್ನ ವಿರೋಧ ಇದೆ, ಅದು ತೆಗಿಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು. ಈಗಲೂ ಕೂಡ ಅದನ್ನು ಅವರು ಅದೇ ವಿಷಯವನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರ ಪಾರ್ಟಿಗೆ ಅದನ್ನು ಒಪ್ಕೊಳ್ತಕ್ಕಂಥದ್ದು ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ 2/3 ಬಂದ ತಕ್ಷಣ ನಾವು ಸಂವಿಧಾನದಲ್ಲಿ ನೋಡಿ, ಸಂವಿಧಾನದ ಬದಲಾವಣೆಯನ್ನು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಿದ್ದುಪಡಿಗಳನ್ನು ತರ್ತಾ ಹೋಗ್ಬೇಕು. ಕಾಲಕ್ಕೆ ಅದು ಆಗ್ತಾ ಇದೆ. ಅಲ್ಲ, ಅದಾಗಲೇಬೇಕು. ಅದು ಯುಗ ಧರ್ಮಕ್ಕೆ ಅನುಸಾರವಾಗಿ ಬದಲಾವಣೆಗಳು ಸಂವಿಧಾನದಲ್ಲೂ ಆಗ್ತವೆ, ಸಮಾಜದಲ್ಲೂ ಆಗ್ತವೆ, ಸಂಘಟನೆಗಳಲ್ಲೂ ಆಗ್ತವೆ, ವ್ಯಕ್ತಿಯಲ್ಲೂ ಆಗ್ತವೆ. ಇದು ಯುಗ ಧರ್ಮಕ್ಕೆ ಅನುಸಾರವಾಗಿ ಆಗ್ತಾನೆ ಇರುತ್ತೆ. ಆದರೆ ಅನಂತಕುಮಾರ್ ಹೆಗಡೆ ನೀಡ್ತಾ ಇರತಕ್ಕಂಥ ಹೇಳಿಕೆಗಳು ವಿಪಕ್ಷಗಳಿಗೆ ಒಂದು ಫಾರ್ಡರನ್ನು ಒದಗಿಸ್ತವೆ. ಇಲ್ಲ, ಅವರು ತಿದ್ದುಪಡಿ ಅಂತ ಹೇಳಿದೆ, ಅವರು ಮಾರಿ ಜಾತ್ರೆ ಇದೆಲ್ಲ ಹೇಳಿದಾಗ ನಿಶ್ಚಿತವಾಗಿ ಅದು ವಿವಾದ ಆಗತ್ತೆ. ಈಗ ನನಗಿರುವ ಪ್ರಶ್ನೆ, ಅನಂತಕುಮಾರ್ ಹೆಗಡೆ ವಿವಾದ ಆಗಲಿ ಅನ್ನುವ ಕಾರಣಕ್ಕೋಸ್ಕರವೇ ಈ ರೀತಿ ಹೇಳಿಕೆ ಕೊಡ್ತಿದ್ದಾರಾ, ಅಥವಾ ಟಿಕೆಟ್ಗೋಸ್ಕರ ಅಲ್ಲೇನು ದಿಲ್ಲಿಯಲ್ಲಿ ಕಿರಿಕಿರಿ ನಡೀತಾ ಇದೆ ಆ ಕಾರಣದಿಂದ ಈ ಹೇಳಿಕೆ ಕೊಡ್ತಾ ಇದ್ದಾರಾ? ಐ ಡೋಂಟ್ ನೋ. ಬಟ್ ವಿವಾದ ಅಂತೂ ಆಗ್ತಾ ಇದೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.